ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ಕಬ್ಬು ಕೃಷಿಯಲ್ಲಿ ಚೆನ್ನಾಗಿ ಬೆಳವಣಿಗೆಯಾಗಲು ಹಾಗೂ ಕಡಿಮೆ ಖರ್ಚಿನಲ್ಲಿ ಅಧಿಕವಾದ ಇಳುವರಿಯನ್ನು ಪಡೆಯಲು ಮಣ್ಣಿನ pH, ಸಾಯಿಲ್ pH ತುಂಬಾನೇ ಇಂಪಾರ್ಟೆಂಟು. ಎಲ್ಲ ಪ್ರಕಾರದ ಪೋಷಕಾಂಶಗಳು ಕಬ್ಬು ಕೃಷಿಗೆ ಸಿಗಲು ಸಾಯಿಲ್ pHನ ರೋಲ್ ತುಂಬಾನೇ ಇಂಪಾರ್ಟೆಂಟು. pH ಕಡಿಮೆ ಇದ್ದಲ್ಲಿ ಅಥವಾ pH ಹೆಚ್ಚು ಇದ್ದಲ್ಲಿ ಕಬ್ಬು ಕೃಷಿಯಲ್ಲಿ ಬೆಳವಣಿಗೆಯು ಕಡಿಮೆ ಆಗುತ್ತೆ ಹಾಗೂ ಪೋಷಕಾಂಶಗಳ ಕೊರತೆಯು ಉಂಟಾಗತ್ತೆ. ಅದರ ಸಲುವಾಗಿ ತಾವು ಮಣ್ಣು ಪರೀಕ್ಷೆಯನ್ನು ಮಾಡುವುದು ತುಂಬಾನೇ ಇಂಪಾರ್ಟೆಂಟು. ಕಬ್ಬು ಕೃಷಿಗೆ pH 6.5 ದಿಂದ pH 7.5 ಈ ರೇಂಜಿನ pH ಕಬ್ಬು ಕೃಷಿಗೆ ತುಂಬಾನೇ ಚೆನ್ನಾಗಿರುತ್ತೆ. ಕಬ್ಬು ಕೃಷಿಯಲ್ಲಿ ವ್ಯವಸ್ಥಿತವಾದ ಬೆಳವಣಿಗೆ ಸಲುವಾಗಿ ಈ ರೇಂಜಲ್ಲಿ pH ಇದ್ರೆ ತುಂಬಾನೇ ಚೆನ್ನಾಗಿ ಕಬ್ಬು ಕೃಷಿಯಲ್ಲಿ ಗ್ರೋತ್ ಆಗುತ್ತೆ. pH ಹೆಚ್ಚಿದ್ದಲ್ಲಿ ಅಥವಾ pH ಕಡಿಮೆ ಇದ್ದಲ್ಲಿ ಕಬ್ಬು ಕೃಷಿಯಲ್ಲಿ ಗ್ರೋತು ಕಡಿಮೆ ಆಗತ್ತೆ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.